ಎಷ್ಟೇ ಸಿನಿಮಾ ನಂದು ಇದು 5ನೇ ಸಿನಿಮಾ. ಹಿಂದಿನ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಇದರಲ್ಲಿ ತುಂಬ ಜವಾಬ್ದಾರಿ ಕೊಟ್ಟರು. ಇದರಲ್ಲಿ ನಾನು ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದವನು, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದವನು ಅಚಾನಕ್ಕಾಗಿ ಸಿಕ್ತಂಥ ಪಾತ್ರನೂ ಡೈರೆಕ್ಟ್ರು ನನಗೆ ಕೊಟ್ಟರು. ಆ ಪಾತ್ರಕ್ಕೆ ಜೀವ ತುಂಬ್ತಿನ ನಿಭಾಯಿಸಿ ಅನ್ನೋ ಭಯ ತುಂಬ ಇತ್ತು. ಯಾಕೆಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸನೂ ಮಾಡ್ಕೊಂಡು ಆ ಪಾತ್ರನೂ ಮಾಡಬೇಕು ಅಂದರೆ ತುಂಬ ಜವಾಬ್ದಾರಿ ಕೆಲಸ. ಅದನ್ನು ನಿಭಾಯಿಸಿದ್ದೀನಿ ಅನ್ನೋದನ್ನು ಜನ ಒಪ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವು ಇಷ್ಟು ದಿವಸ ಕಷ್ಟಪಟ್ಟಿರೋದನ್ನು ನೀವು ಇಷ್ಟಪಟ್ಟು ನೋಡಿ ಹಾರೈಸಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ. ಹೊಸ ಹೀರೋ ಜೊತೆ ಕೆಲಸ ಮಾಡಿದ್ದೀರಾ, ಹೇಗನ್ನಿಸ್ತು ಸರ್? ನನಗೆ ಹೊಸ ಹೀರೋ ಅನಿಸೇ ಇಲ್ಲ ಸರ್. ಅವರು ಎಲ್ಲೋ ಒಂದು ಕ್ಲಾಸ್ ಮಾಡಿ ಬಂದಿದ್ದಾರೆ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಎಲ್ಲೋ ಅವರು ಅಭಿನಯ ಅದು ಇದು ಕಲ್ತಿಲ್ಲ. ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ತುಂಬ ಅನುಭವ ಇರೋ ನಟರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಫೀಲ್ ಇತ್ತು ಸರ್. ನಾವೆಲ್ಲರೂ ಜೊತೆಲೇ ಮಾಡಿರೋದು. ಒಬ್ರಿಗೊಬ್ರು ಹೆಂಗೆ ಸಪೋರ್ಟ್ ತಗೊಂಡು ಅವ್ರಿಗೆ ಗೊತ್ತಿರೋದು ನಾನು ಹೇಳ್ಕೊಂಡು, ನನಗೆ ಗೊತ್ತಿರೋದು ಅವ್ರನ್ನ ಹೇಳ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸರ್. ಅದನ್ನು ಜನ ಒಪ್ಕೊಬೇಕು, ಒಪ್ಕೋತಾರೆ ಅನ್ನೋ ಭರವಸೆ ನಂಬಿಕೆ ನನಗಿದೆ ಸರ್. ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದ ಸರ್.